ದುಡ್ಡು ಮಾಡಿದೆ. ನಾನು ಒಂದು ದಿವಸಕ್ಕೆ ಇದು ಆಪ್ಷನ್ ಹೇಳಿದ್ರಲ್ಲ, ಒಂದು ದಿವಸಕ್ಕೆ 1.5 ಲಕ್ಷ ಮಾಡೋಣ, 3 ದಿವಸಕ್ಕೆ 5 ಲಕ್ಷ ಮಾಡಿದೆ. 1 ವರ್ಷದಿಂದ ಸಿಕ್ಕಿದ್ರೆ ಇವತ್ತು ನನ್ನ ಅಕೌಂಟಲ್ಲಿ ಕಡಿಮೆ ಅಂದ್ರೆ 5 ಕೋಟಿ ರೂಪಾಯಿ ದುಡ್ಡು ಇರುತ್ತೆ. ಆಮೇಲೆ ಏನಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗ್ಬಿಡ್ರು. ಇದು ಡ್ರೈವಿಂಗ್ ಇದಂಗೆ, 1 ಸೆಕೆಂಡ್ ನೀವು ಮಿಸ್ ಆದರೆ ಪಾತಾಳಕ್ಕೆ ಹೋದಂಗೆ. ಸೊ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಒಂದು PUC ಆಗಲಿ ಡಿಗ್ರಿ ಆಗಲಿ, ಸೊ ಎಸ್ಪೆಷಲಿ ಅವ್ರ ತಂದೆ ತಾಯಿ ಸಪೋರ್ಟ್ ಮಾಡಬೇಕು. ತುಂಬ ಮಕ್ಕಳಿಗೆ ನಾನು ನೋಡಿದ್ದೀನಿ, ಅವ್ರಿಗೆ ಬರೋದಕ್ಕೆ ಆಸಕ್ತಿ ಇದೆ, ತಂದೆ ತಾಯಿ ಕಳಿಸಲ್ಲ. ಯಾಕಂದರೆ ತಂದೆ ತಾಯಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಅದರಿಂದ ಆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ನಮ್ಮ ದಾವಣಗೆರೆ ಬಂದು ಇಷ್ಟೆಲ್ಲ ಖರ್ಚು ಮಾಡಿ ನಮಗೆಲ್ಲ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈಗ ನಮ್ಮನೆಗೆ ಅರ್ಧಂಬರ್ಧ ಕಲಿತೆ, ಅದು ತಗೋಬೇಡ ಇದು ತಗೋಬೇಡ ವೇಸ್ಟು ಶೇರ್ ಬರುತ್ತೆ ಅಂತಾರೆ. ಇನ್ನು ಪೂರ್ತಿ ಕಲ್ತ್ರೆ ಏನು ಕೊಡ್ಸಲ್ಲ ಅಂತ ಅನ್ಕೊಂತೀನಿ. ಬೇರೆ ಕಾಮನ್ ಇನ್ಸ್ಟಿಟ್ಯೂಟಲ್ಲಿ ಕಲಿಯೋದಕ್ಕಿಂತ ಒಬ್ಬರು ರಿಸರ್ಚ್ ಅನಲಿಸ್ಟ್ ಕೈಯಲ್ಲಿ ಕಲಿಯೋದು ತುಂಬ ನಾಲೆಜ್ ಬರುತ್ತೆ. ಸರಿನಾ, ನೀವು ಪುಟ್ಟನು ಗೊತ್ತಿಲ್ಲ, ಕಾಲು ಗೊತ್ತಿಲ್ಲ, ನೆಟ್ ಹೋಗ್ಬೇಕಾದ್ರೆ ಪುಟ್ನ ಎಂಟ್ರಿ ಹೊಡಿ ಗ್ರೀನ್ ಬಟನ್ ಅನ್ನೋದು. ನಾನು ಯಾವಾಗ ಗ್ರೀನ್ ಹೊಡಿತಿದ್ದೆ ಬೀಳುತ್ತೆ ಅಂತ ಹೊಡೆದ್ರೆ ಅದು ಮೇಲ್ಗಡೆಗೆ ಹೋಗುತ್ತೆ, ಮೇಲ್ಗಡೆಗೆ ಹೋಗುತ್ತೆ ಅಂತ ಹೊಡೆದ್ರೆ ಕೆಳಗಡೆಗೆ ಬೀಳೋದು. ಸ್ವಲ್ಪ ಒಂದು 20,000 ಕಳ್ಕೊಂಡೆ. ನಾನು ಗೋಲ್ಡ್, ಡೈಮಂಡ್, ಆಮೇಲೆ ಮೆಂಟರ್ಶಿಪ್ 3 ತಗೊಂಡಿದ್ದೀನಿ. ಆಪ್ಷನ್ಸ್ ಅಲ್ಲಿ ಹಾಕಿದ್ರು ಧೈರ್ಯವಾಗಿ ಯಾವುದೇ ಸ್ಟ್ರಾಟಜಿ ಹಾಕಿದ್ರು ಲಾಸ್ ಅಲ್ಲಿ ಹೋದ್ರೆ ಅದನ್ನ ಪ್ರಾಫಿಟ್ ತಿರುಗಿಸ್ತೀವಿ. ಎಲ್ಲದ್ರ ಬಗ್ಗೆನೂ ನಾವು ಹೇಳ್ಕೊಡ್ತೀವಿ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್. ಸೊ ಪ್ರತಿಯೊಂದೂ ಸಹ ನಿಮಗೆ ಮ್ಯೂಚುವಲ್ ಫಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ಗೆ ಕಾರ್ತಿಕ್ ಅಂತ ಒಬ್ರು ಬರ್ತಾರೆ, ಇಲ್ಲಿಗೆ ಬಂದು ನಿಮಗೆ ಕ್ಲಾಸ್ ಮಾಡ್ತಾರೆ. ಅದು ಆನ್ಲೈನಲ್ಲೂ ಸಹ ಇರುತ್ತೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. ಅದು ನೀವು ಅಟೆಂಡ್ ಮಾಡಿ. ಬೈ ಚಾನ್ಸ್ ನೀವು ಆನ್ಲೈನಲ್ಲಿ ಬೇಡ, ಫೇಸ್ ಟು ಫೇಸೇ ನೋಡಬೇಕಂದ್ರೆ ಇಲ್ಲಿಗೆ ಬರ್ತಾ ಇದ್ದಾರೆ. ಮೇ ಬಿ ಡೇಟ್ ಅನೌನ್ಸ್ ಮಾಡ್ತಾರೆ ವೆರಿ ಸೂನ್. ಡೇಟ್ನ ಬೇಗ ಅನೌನ್ಸ್ ಮಾಡ್ತಾರೆ. ಜಸ್ಟ್ ವೇಟ್ ಅನದರ್ 1 or 2 days ಅನೌನ್ಸ್ ಮಾಡ್ತಾರೆ. ಇಲ್ಲಿ ಏನಂದರೆ ಮುಂದೆ ಗುರಿ ಇರ್ಬೇಕಂತೆ, ಹಿಂದೆ ಗುರು ಇರ್ಬೇಕಂತೆ. ನಾನೀಗ 2 ವರ್ಷ ಆಯಿತು. ಶೇರ್ ಮಾರ್ಕೆಟ್ ಅಂತ ಇಂಟ್ರೆಸ್ಟ್ ಇತ್ತು, ಮುಂಚಿದ್ದನೂ ಗೊತ್ತಿತ್ತು, ಆದರೆ ನಾಲೆಡ್ಜ್ ಇದ್ದಿಲ್ಲ. ನಾನೇ ಎಲ್ಲ ಡಿಮೋಟ್ ಅಕೌಂಟ್ ಮಾಡಿ ಎಲ್ಲ ಆನ್ಲೈನಾಗಿ ಮಾಡಿ 2 ವರ್ಷ ಭಾಳ ಕಷ್ಟಪಟ್ಟೆ. ದುಡ್ಡು ಮಾಡಿದೆ. ನಾನು ಒಂದು ದಿವಸಕ್ಕೆ ಇದು ಆಪ್ಷನ್ ಹೇಳಿದ್ರಲ್ಲ, 1 ದಿವಸಕ್ಕೆ 1.5 ಲಕ್ಷ ಮಾಡೋಣ, 3 ದಿವಸಕ್ಕೆ 5 ಲಕ್ಷ ಮಾಡಿದೆ. ಆಮೇಲೆ ಫಸ್ಟ್ ಎಲ್ಲ ಫಿಸಿಕಲ್ ಸ್ಟಾಕ್ಗಳು ಮಾಡಿದಾಗ ಏನಂತ ನಂದು 25 ಲಕ್ಷದ ಪೋರ್ಟ್ಫೋಲಿಯೋ ಇದೆ. ಆದರೆ ಬರೀ ಸ್ಟಾಕ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೆ. ಏನು ಮಾಡಿದೆ ಅಂದರೆ ಈಗ ಟಿಪ್ಸ್ ಕೊಡ್ತೀನಿ, ಅದು ಕೊಡ್ತಾನೆ, ಇದು ಕೊಡ್ತಾನೆ ಅಂತ ಹೇಳಿದ್ರು. ಎಲ್ಲ ಗೊತ್ತಿದ್ದು ನಾಲೆಡ್ಜ್ ಇದೆ. ಏನಂದರೆ ನಾಲೆಡ್ಜ್ ತಿಳ್ಕೊಂಡಿದ್ದೇವೆ, ಆದರೆ ಗುರು ಇಲ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇದನ್ನು ನಾನು ನಿಜವಾಗ್ಲೂ ಇವಾಗ ಏನಾದರೂ 1 ವರ್ಷದಿಂದ ಸಿಕ್ಕಿದ್ರೆ ಇವತ್ತು ನನ್ನ ಅಕೌಂಟಲ್ಲಿ ಕಡಿಮೆ ಅಂದರೆ 5 ಕೋಟಿ ರೂಪಾಯಿ ದುಡ್ಡು ಇರೋದು. ಈಗ ಅವ್ರನ್ನ ಏನು ನಾಲೆಡ್ಜ್ ಕಲಿಸಿದಾರಲ್ಲ ಅದನ್ನೆಲ್ಲ ಕ್ಲೀನಾಗಿದ್ದು ಯಾವುದನ್ನ ಮಿಸ್ ಮಾಡ್ಕೋಬೇಡ್ರಿ. ಸುಮ್ಮನೆ ಏನಂದರೆ ಏನೋ ಬಂತು ಆಪ್ಷನ್ನಿಗೆ, ನಾನು ಅಷ್ಟೆಲ್ಲ ಮಾಡಿದೆ, ನನಗೆ ಇದರಲ್ಲೇ ಸೇಲ್ ಆಪ್ಷನ್ ಒಳಗೆ ಸೆಲ್ ಮಾಡೋದೇ ಗೊತ್ತಿದ್ದಿಲ್ಲ, ನನಗೆ ಕಾಲ್ ಸೆಲ್ ಮಾಡೋದೇ ಗೊತ್ತಿದ್ದಿಲ್ಲ. ಎಷ್ಟೇ ತಿಳ್ಕೊಂಡ್ರು ಏನು ಮಾಡೋದು ಇದಾಗಿಲ್ಲ. ಅಂದರೆ ಈಗ ಅವ್ರು ನಮ್ಮ ದಾವಣಗೆರೆಗೆ ಬಂದರೆ, ನಾನು ಬೆಂಗಳೂರಿಗೆ ಟ್ರೈ ಮಾಡಿದೆ, ಎಲ್ಲ ಮಾಡಿದೆ. ನಾನು ಹೊಡೆದು ಟ್ರೇಡಿಂಗ್ ಮೈಂಡ್ ಒಳಗೆ 25,000 ಕೊಟ್ಟು ನಾನು ಆಗಿದ್ದೇನೆ. ಎಲ್ಲ ಆನ್ಲೈನ್ ಕೋರ್ಸ್ ತಗೊಂಡೇನೆ, ಎಲ್ಲ ತಗೊಂಡೇನೆ. ಆದರೆ ಈಗ ಇವ್ರ ಥರ ಹೇಳ್ಕೊಟ್ಟರು ಯಾರಿಲ್ಲ. ಅಂದರೆ ಈಗ ನಮ್ಗೆ ಏನು ಕರೆಕ್ಟಾಗಿ ಏನು ಮಾಡಬೇಕು ಏನಿದು ಅಂತೇಳಿ ಎಷ್ಟೇ ಆನ್ಲೈನ್ನೇ ಕೋರ್ಸ್ ತಗೊಂಡ್ರು ಏನು ಮಾಡೋಕ್ಕಾಗಲ್ಲ. ಇದನ್ನು ಕರೆಕ್ಟಾಗಿ ಏನಂದರೆ ನೀವು ಆಮೇಲೆ ಏನಂದರೆ ಓವರ್ ಕಾನ್ಫಿಡೆನ್ಸ್ ಆಗ್ಬಿಡ್ರು. ಇದು ಡ್ರೈವಿಂಗ್ ಇದಂಗೆ, 1 ಸೆಕೆಂಡ್ ನೀವು ಮಿಸ್ ಆದರೆ ಪಾತಾಳಕ್ಕೆ ಹೋದಂಗೆ. ಅದನ್ನು ಮಾತ್ರ ಭಾಳ ಈ ಸ್ಟಾಪ್ ಲಾಸ್ ಏನಾಯ್ತಲ್ಲ ಅದು ಭಾರಿ ಇಂಪಾರ್ಟೆಂಟ್. ಅದನ್ನೇನಾರ ನೀವು ಹಿಡ್ಕೊಂಡಿಲ್ಲ ಅಂದರೆ ಜೀವನದಾಗ ಏನು ಮಾಡೋಕ್ಕಾಗಲ್ಲ. ಇದೇನು ಗೊತ್ತಾ, ಇದು ದೊಡ್ಡ ಕನಸು ಕಾಣಬೇಕು, ದೊಡ್ಡ ಸಾವುಕಾರ ಆಗ್ಬೇಕು ಅಂದರೆ ಇದನ್ನು ಮಾಡ್ರಿ. ಸುಮ್ಮನೆ ಇದು ಮಾಡೋಕ್ಕೆ ಹೋದ್ರೆ ನೀವು ಬೇರೆ ಕೆಲಸ ಮಾಡ್ರಿ. ಇದರೊಳಗೆ ಸಿಕ್ಕಾಪಟ್ಟೆ ದುಡ್ಡು ಐತಿ, ಎಲ್ಲರೂ ಮಾಡ್ಬೋದು. ಇವು ಗುರುಗಳು ಇದ್ದಾರೆ, ಅವ್ರ ಮಾರ್ಗದರ್ಶನದಾಗೆ ಅವ್ರದ್ದೆಲ್ಲ ಸ್ಟಾಫ್ ಎಲ್ಲ ಇದ್ದಾರೆ. ನಾವೆಲ್ಲ ಕೋಟ್ಯಾಧೀಶರೊಳಗೆ ನಾವು ಬರೀ ನೀವು ಲಕ್ಷ ಗಂಟೆ ಅಂದರೆ ಯೋಚನೆ ಮಾಡೋಕೆ ಹೋಗ್ಬಿಡ್ರಿ, ಇದಕ್ಕೆ ಬರೋಕ್ಕೆ ಹೋಗ್ಬಿಡ್ರಿ. ಕೋಟಿ ಇದೆ, ಕೋಟಿ ಮಾಡ್ಬೋದು, ಪೇಷನ್ಸ್ ಬೇಕು. ಆಮೇಲೆ ಸ್ಟಾಪ್ ಲಾಸ್ ಇಟ್ಕೊಂಡು ಬಂಡವಾಳ ಖಾಲಿ ಆಗ್ಬಾರ್ದು ಅಷ್ಟೇ. ಅದ್ರೊಳಗೆ ಬಂಡವಾಳ ಖಾಲಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಮ್ದು 50,000 ಆಯ್ತು, 50,000 ಇದ್ದರೆ ಅದನ್ನು ಮುಂದೆ ಏನು ಬೇಕಾದರೂ 50,000 ಲಕ್ಷ ಆಗುತ್ತೆ. 50,000 ಹೋದರೆ ನಮಗೆ 4 ಸ್ಟಾಕು ತಗೊಳಕ್ಕಾಗಲ್ಲ. ಅದೇ ಒಂದು ದೊಡ್ಡ ಡ್ರಾಬ್ಯಾಕ್. ಯಾವತ್ತು ಬಂಡವಾಳ ಮಾತ್ರ ಕರೆಕ್ಷನಕ್ಕೆ ಹೋಗ್ಬೇಡ್ರಿ. ಲಾಸ್ ಹತ್ರ 5,000 ಅಷ್ಟೇ ಲಾಸ್. ಅದನ್ನೊಂದು ಕಾಪಾಡಿದ್ರೆ ನೀವು ಮುಂದೆ ಫ್ಯೂಚರಲ್ಲಿ ಒಳ್ಳೆ ಕಾಣ್ಬೋದು. ಆಮೇಲೆ ದಾವಣಗೆರೆಗೆ ಬಂದಿದ್ದಕ್ಕೆ ಅನುಕೂಲ ಆಯ್ತು. ದಾವಣಗೆರೆ ಜನಗಳನ್ನ ಶ್ರೀಮಂತರನ್ನ ಮಾಡೋಕ್ಕೋಸ್ಕರ ಮನಸ್ಸರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಅದು ಸರ್ ಹತ್ರ ಕೇಳೋಕ್ಕೆ ತುಂಬ, ಈಗ ನಾವು ಹುಬ್ಳಿಗೆ ಹೋಗಿದ್ವಿ, ಬೆಂಗಳೂರಿಗೆ ಹೋಗಿದ್ವಿ, ಎಲ್ಲ ಕೇಳ್ಕೊಂಬಂದ್ವಿ. ಆದರೆ ಸರ್ ಹತ್ರ ಕ್ಲಾಸ್ ಕೇಳಬೇಕು ಅಂತ ನಾವು ರಾಜಾಜಿನಗರ ಎಲ್ಲ ನಮ್ಮ ಅಕ್ಕನ ಮನೆಗೆ ಹೋಗಬೇಕು, ಅಲ್ಲಿರಬೇಕು. ಅಯ್ಯೋ ನಿನ್ನ ಮಗಳು ಭಾಳ ತುಂಟಿ, ಅವಳು ಹಿಡ್ಕೊಂಡು ನೀನು ಹಿಡ್ಕೊಂಡಿರ್ಬೇಕಂತಲೂ ಹೇಳಿದರು. ಈಗ ಅದಕ್ಕೆ ಈಗ ದಾವಣಗೆರೆ ಬಂದು ತುಂಬ ಖುಷಿ ಆಯಿತು. ಅದು ಸರ್ ಹತ್ರ ಕೇಳಿದ್ದು. ಅದಕ್ಕೆ ಫಸ್ಟ್ ಬ್ಯಾಚ್ ನಾವು ಚಾಯ್ಸ್ ಮಾಡ್ಕೊಂಡಿದ್ದೆ. ಈಗ ಸರ್ 3 ದಿನ ಸಿಗ್ತಾರೆ ಅಂತಲೇ ನಾವು ಇದು ಮಾಡಿದ್ದು.
ನಮ್ಮನೆಗೆ ಅರ್ಧಂಬರ್ಧ ಕಲಿತೆ ಅದು ತಗೋಬೇಡ ಇದು ತಗೋಬೇಡ ವೇಸ್ಟು ಶೇರ್ ಬರುತ್ತೆ ಅಂತಾರೆ. ಇನ್ನು ಪೂರ್ತಿ ಕಲ್ತ್ರೆ ಏನು ಕೊಡ್ಸಲ್ಲ ಅಂತ ಅನ್ಕೊಂತೀನಿ. ಅದನ್ನ ಹಾಕೊಂಡ್ರೆ ಸುಮ್ಮನೆ ವೇಸ್ಟು, ಇದನ್ನ ಹಾಕೊಂಡ್ರೆ ಅದು ವೇಸ್ಟು, ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ. ಇವಾಗೆಲ್ಲ ಪೂರ್ತಿ ಕಲ್ತ್ರೆ ಇನ್ನು ಏನೇನು ಬರುತ್ತೆ ಎಲ್ಲ ಗೊತ್ತಿಲ್ಲ, ಆದರೆ ಚೆನ್ನಾಗಿ ಕಲಿತೀವಿ ಸರ್. ಥ್ಯಾಂಕ್ ಯು. ಸುಮಾರು 2 ವರ್ಷದ ಹಿಂದೆ TD ಅಕಾಡೆಮಿಗೆ ಸುಮ್ಮನೆ ಹೀಗೆ ನೋಡೋಕೆ ಅಂತ ಹೋದೆ. ಬಟ್ ಅಲ್ಲಿ ಒಳಗಡೆಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿ ಇಲ್ಲೇನೋ ಕಲಿಸ್ತಾ ಇದ್ದಾರೆ ಅಂತಂದು ನನಗೆ ಮನಸ್ಸಿನೊಳಗಡೆಗೆ ತುಂಬಾ ಅನಿಸ್ತು. ಬಟ್ ಆದ್ರೆ ನಾನು ಎಲ್ಲೊಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ತೀನಿ ಅಂತಂದು ಹೋಗ್ಲೇ ಇಲ್ಲ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿ ಏನೋ ಕಲಿಸ್ತಾರೆ ಅಂತಾನೆ ಹೋದೆ. ಯಾಕಂದ್ರೆ 1-2 ಸರಿ ಸ್ಟಾಕ್ ಮಾರ್ಕೆಟ್ ಫ್ರೀ ಆಗಿ ಕಲಿಸ್ತೀವಿ ಅಂದ್ರು, ನೋಡೋಣ ಅಂತ ಅಲ್ಲೂ ಹೋಗಿದ್ದೆ. ಬಟ್ ಗ್ರೀನ್ ಹೋದ್ರೆ ಬೈ ಮಾಡಿ, ರೆಡ್ ಹೋದ್ರೆ ಸೆಲ್ ಮಾಡಿ ಪುಟ್ನ ಬೈ ಮಾಡಿ ನಾನು. ಸರಿ, ನನಗೆ ಪುಟ್ಟನು ಗೊತ್ತಿಲ್ಲ, ಕಾಲು ಗೊತ್ತಿಲ್ಲ. ರೆಡ್ ಹೋಗ್ಬೇಕಾದ್ರೆ ಪುಟ್ನ ಎಂಟ್ರಿ ಹೊಡಿ ಗ್ರೀನ್ ಬಟನ್ ನಾನು ಯಾವಾಗ ಗ್ರೀನ್ ಹೊಡಿತಿದ್ದೆ ಬೀಳುತ್ತೆ ಅಂತ ಹೊಡೆದ್ರೆ ಅದು ಮೇಲ್ಗಡೆಗೆ ಹೋಗುತ್ತೆ, ಮೇಲ್ಗಡೆಗೆ ಹೋಗುತ್ತೆ ಅಂತ ಹೊಡೆದ್ರೆ ಕೆಳಗಡೆಗೆ ಬೀಳೋದು. ಸ್ವಲ್ಪ ಒಂದ್ 20,000 ಕಳ್ಕೊಂಡೆ. ಒಂದಿನ ಹೀಗೆ ಚಾರ್ಟ್ ನೋಡ್ಬೇಕಾದ್ರೆ ಚಾರ್ಟ್ ಅಲ್ಲಿ ಏನೋ ಇದೆ ಅಂತ ಅನ್ಕೊಂಡೆ. ಬಟ್ ಏನೋ ಇರುತ್ತೆ, ಸರಿಯಾದವ್ರು ಹೇಳ್ಕೊಡೋರಿಲ್ಲ ಅಂತ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿದಾಗ ಏನೋ ಹೇಳ್ಕೊಡ್ತಾರೆ ಅಂತ ಅನಿಸ್ತು. ಸುಮ್ನೆ ನೋಡೋಣ ಅಂತ ಎಂಟ್ರಾದೆ. ನನಗೆ ತುಂಬಾ ಇಷ್ಟ ಆಯ್ತು ಮನೋಜ್ ಸರ್ದು ಟೀಚಿಂಗ್ಸ್ ಎಲ್ಲ. ಅಷ್ಟೇ ಅಲ್ಲ, ಹೇಳ್ಕೊಡೋ ಆ ಸ್ಟೈಲ್ ಏನಿದೆ ಅಲ್ಲ ಅದು ತುಂಬಾನೇ ಚೆನ್ನಾಗಿದೆ. ಆಮೇಲೆ ಆರ್ಗನೈಸ್ ಮಾಡಿರೋದು, ಹೇಳ್ಕೊಡೋದು ಆರ್ಗನೈಸ್. ಫಸ್ಟ್ ನಿಮಗೆ 3 days ಹೇಳ್ತಾರೆ. 3 days ಹೇಳಿದ್ರಲ್ಲಿ ನಮಗೆ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಕ್ಯಾಪ್ಚರ್ ಆಗೋದು ಕಡಿಮೆ ಇರುತ್ತೆ, ಬಟ್ ಅವ್ರು ಹೇಳಿರೋದು ಫುಲ್ ಹೇಳಿರ್ತಾರೆ. ಅದು ಆದ್ಮೇಲೆ ಮತ್ತೆ ಮಂಡೇ ಟು ಥರ್ಸ್ಡೇ ವರೆಗೂ ಮತ್ತೆ ನಮಗೆ ಕ್ಲಾಸಸ್ ರಿವಿಷನ್ ಮಾಡ್ತಾರೆ. ಆ ರಿವಿಷನ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಕಲ್ತ್ಕೋಬಹುದು ಮತ್ತೊಂದ್ಸರಿ ಥಿಯರಿನ. ಮತ್ತೆ ನೆಕ್ಸ್ಟ್ ಫ್ರೈಡೇ ಟು ನೆಕ್ಸ್ಟ್ ಥರ್ಸ್ಡೇ ವರೆಗೂ ಮತ್ತೆ ಪ್ರಾಕ್ಟಿಕಲ್ಸ್ ಹೇಳ್ಕೊಡ್ತಾರೆ. ಆದ್ರಿಂದ ನಾವು ಧೈರ್ಯವಾಗಿ ಟ್ರೇಡ್ ಮಾಡಬಹುದು. ನಾನು ಸುಮಾರು 2 ವರ್ಷದಿಂದನೂ ಟ್ರೇಡ್ ಮಾಡ್ತಾ ಇದ್ದೇನೆ. ಸರ್ ಏನ್ ಹೇಳ್ಕೊಟ್ಟಿದ್ದಾರೆ ಸ್ವಿಂಗ್ ಟ್ರೇಡಿಂಗ್, ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಅದನ್ನ ಎಲ್ಲರನ್ನೂ ಪ್ಲಡ್ಜ್ ಮಾಡ್ತೀನಿ. ಪ್ಲಡ್ಜ್ ಮಾಡಿದ್ರೆ ಕೊಲಾಟ್ರಲ್ ಸಿಗುತ್ತೆ. ಮತ್ ಸ್ವಲ್ಪ ಆಪ್ಷನ್ಸ್ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ. ನಾನು ಗೋಲ್ಡ್, ಡೈಮಂಡ್, ಆಮೇಲೆ ಮೆಂಟರ್ಶಿಪ್ 3 ತಗೊಂಡಿದ್ದೀನಿ. ಆಪ್ಷನ್ಸ್ ಎಲ್ಲ ಹಾಕಿದ್ರು ಧೈರ್ಯವಾಗಿ ಯಾವುದೇ ಸ್ಟ್ರಾಟಜಿ ಹಾಕಿದ್ರು ಲಾಸ್ ಅಲ್ಲಿ ಹೋದ್ರೆ ಅದನ್ನ ಪ್ರಾಫಿಟ್ ತಿರುಗಿಸ್ತೀನಿ. ಅಷ್ಟೇ ಚೆನ್ನಾಗಿ ಸರ್ ನನಗೆ ಹೇಳ್ಕೊಟ್ಟಿದ್ದಾರೆ, ರೆಡಿ ಮಾಡಿದ್ದಾರೆ. ಧೈರ್ಯವಾಗಿ ಟ್ರೇಡ್ ಮಾಡ್ಬೋದು. ನಾನೆಲ್ಲೋ ಸ್ಟಾರ್ಟಿಂಗ್ ಕಲ್ತಾಗ 1, 2, 3 ರಿಲಯನ್ಸ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಅಷ್ಟೊಂದು ಲಕ್ಷಗಳು ಬಂಡವಾಳ ಹಾಕಂತದ್ದು ಧೈರ್ಯ ಇರ್ಲಿಲ್ಲ. ಬಟ್ ಸರ್ ಯಾವಾಗ ತೋರಿಸಿ ಪ್ರಾಫಿಟಬಲ್ ಅದನ್ನೆಲ್ಲ ತೋರಿಸ್ತಾ ಇದ್ರು, ನಮಗೂ ತುಂಬಾನೇ ಚೆನ್ನಾಗಿ ಧೈರ್ಯ ಬಂತು. ಸರ್ ಅವ್ರದ್ದು ಪರ್ಸನಲ್ ಆಗಿ ಟ್ರೇಡ್ ಮಾಡೋದು, ಡಿಮ್ಯಾಟ್ ಅಕೌಂಟ್ ಎಲ್ಲದನ್ನು ಡಿಸ್ಪ್ಲೇ ಮಾಡಿ ಹೆಂಗ್ ಪ್ರಾಫಿಟ್ ಅಲ್ಲಿ ಇದ್ದಾರೆ ಅನ್ನೋದು ಅದನ್ನು ತೋರಿಸಿದ್ರು. ಆಮೇಲೆ ಎಲ್ಲಾ ಸ್ಟ್ರಾಟಜಿಸ್ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಅಕಸ್ಮಾತ್ ಕೆಲವೊಂದ್ಸರಿ ನಮಗೆ ಅದು ಕೂಡ ಆಗಿ ಕೆಲವೊಂದ್ಸರಿ ಅಡ್ಜಸ್ಟ್ಮೆಂಟ್ಸ್ ಗೊತ್ತಾಗಲ್ಲ. ಯಾವಾಗಾದ್ರೂ ರಾತ್ರಿ ಸಮೇತ ಫೋನ್ ಮಾಡಿದ್ರೆ ನನಗೆ ಹೇಳ್ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ, ಬಟ್ ಪ್ರಾಬ್ಲಮ್ಸ್ ಎಲ್ಲ ಸರ್ ಎಲ್ಲ ತುಂಬಾ ಚೆನ್ನಾಗಿ ನನಗೆ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈ ಕಳೆದ 2 ವರ್ಷದಿಂದನೂ ನಾನು ಅವ್ರ ಜೊತೆಗೆ ಇದ್ದೀನಿ. ಅವ್ರ ಸ್ಟಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೋಆಪರೇಟಿವ್ ಮಾಡಿದ್ದಾರೆ. ನಾನು ಪ್ರಾಫಿಟ್ ಅಲ್ಲೇ ಇದ್ದೀನಿ. ಮಾರ್ಕೆಟ್ ಬಿದ್ರೂ ಖುಷಿಯಾಗಿಯೇ ಇದ್ದೀನಿ. ಅಲ್ಲೂ ಕೂಡ ಆಪ್ಷನ್ಸ್ ಅಲ್ಲಿ ಡೈಲಿ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡು ಅಲ್ಲೂ ದುಡ್ಡು ಮಾಡ್ಕೊಂತ ಇದ್ದೀನಿ. ಯಾವ್ದ್ರದಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಮಾರ್ಕೆಟ್ ಬಿದ್ರೂ ಖುಷಿಯಾಗಿದ್ದೀವಿ, ಮಾರ್ಕೆಟ್ ಎದ್ದೋದ್ರೂ ನಾವು ಖುಷಿಯಾಗಿದ್ದೀವಿ. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು, ನಾನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಟೌನ್. ನಾನು TD ಅಕಾಡೆಮಿ ವಿಡಿಯೋಗಳನ್ನೆಲ್ಲ ಭಾಳ ನೋಡ್ತಿದ್ದೆ. ನಾನು ಟ್ರೇಡಿಂಗ್ನ ಭಾಳ ಏನೂ ಗೊತ್ತೇ ಇಲ್ಲ, ಎಲ್ ಬೋರ್ಡ್ ಇದ್ದಂಗೆ ಟ್ರೇಡಿಂಗ್ನೊಳಗೆ. ಟ್ರೇಡಿಂಗ್ ಮಾಡಬೇಕಂತಿದ್ದೆ. ನಮ್ಮೂರಲ್ಲಿ ಒಂದು BGS ಟ್ರೇಡಿಂಗ್ ಆಫೀಸ್ ಓಪನ್ ಮಾಡಿದ್ರು. ಅವ್ರ ಹತ್ರ ದುಡ್ಡು ಹಾಕಿ ಒಂದು ಸ್ವಲ್ಪ ದುಡ್ಡು ಕಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಮತ್ತೆ ತಲೆ ಕೆಡ್ತಲ್ಲಿ ಮತ್ತೆ ಏನಾರ ಮಾಡಿ ಕಲಿಬೇಕಲ್ಲ ಇದನ್ನು ಅಂತೇಳಿ ಮತ್ತೊಂದೆರಡು ಆನ್ಲೈನ್ ಕೋರ್ಸ್ 500 ರೂಪಾಯಿ ಬುಕ್ ಮಾಡಿದೆ. ಅದ್ರಾಗ ಅವ್ರು ಹೇಳೋದು ಏನು ಗೊತ್ತೇ ಆಗ್ತಿರಲಿಲ್ಲ ನನಗೆ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೇಳ್ಕೊಂಡು ಹೋಗೋರು, ನಾನು ಕಿವಿಗೆ ಇದನ್ನು ಹಾಕ್ಕೊಂಡು ಕುತ್ಕೊಂತಿದ್ದೆ. ಸುಮ್ಮನೆ ಹೇಳೋದು ಬರ್ಕಣ ಅಂದ್ರೆ ಏನು ಬರ್ಕಣಕ್ಕೂ ಆಗ್ತಿರ್ಲಿಲ್ಲ. ಇದೇನಪ್ಪ ಇದು ಇಂಥ ಇದೆ ಆಗ್ಬಿಡ್ತು ಅಂತೇಳಿ ಸುಮ್ಕಾದ. ಆಮೇಲೆ ಮತ್ತೆ ಗೌರಿ ಶಕ್ಕಿ ಸ್ಟುಡಿಯೋಸಲ್ಲಿ ಸರ್ದು ಒಂದು ವಿಡಿಯೋ ಎಂಟ್ರಿ ಇತ್ತು. ಅವಾಗ ಒಂದು ಸತಿ ರಾತ್ರಿ ಮಕ್ಕಂದ್ರೆ ದುಡ್ಡು ಮಾಡ್ಬೋದು ಅಂತೇಳಿ ಬಂತು. ಅಲ್ಲೆಲ್ಲ ಇದೇ ಇದು ರಾತ್ರಿ ಮನಿಕಂದ್ರೆ ದುಡ್ಡು ಮಾಡ್ಬೋದು ಅಂತ ಸರ್ ಹೇಳ್ಬಿಟ್ರೆ ನನಗಲ್ಲಿ ತಡಿ ಇದನ್ನು ಸ್ಕಿಪ್ ಮಾಡಬಾರ್ದು, ವಿಡಿಯೋನ ನಿಧಾನಕ್ಕೆ ನೋಡ್ಬೋದು ಎಲ್ಲ ನೋಡಿದೆ. ಆಮೇಲೆ ಒಂದೊಂದೇ ವಿಡಿಯೋಗಳು ವಾಚ್ ಮಾಡೋಕೆ ನೋಡಿದೆ ಸರ್ದು. ಆಮೇಲೆ ಒಂಥರ ಕಾನ್ಫಿಡೆಂಟ್ ಬಂತು, ಇದು ಮಾಡ್ಬೋದು, ಸರ್ ಇದ್ದಾರೆ
ಇದಕ್ಕೆ ಗುರುಗಳು ಇವರೇ ಸರಿ ನಮಗೆ ಅಂತೇಳಿ ಮತ್ತೆ ನಾನು ಕಾಲ್ ಮಾಡಿದೆ, ಹುಬ್ಳಿಗೆ ಕಾಲ್ ಮಾಡಿದೆ. ಅವ್ರು ಮೇಡಮ್ ಅವರು ಸರ್ ಇಲ್ಲಿಗೆ ಬರೋದು ಭಾಳ ದೂರ ಆಗುತ್ತೆ, ಬೆಂಗಳೂರಿಗೆ ಹೋಗ್ರಿ. ಬೆಂಗಳೂರಿಗೆ ಆಗಲ್ಲ ಮೇಡಮ್ ಅವರೇ, ಹುಬ್ಳಿಗೆ ಬರ್ತೀನಿ ಅಂತ. ಆಮೇಲೆ ಮತ್ತೆ ಕಾಮತ್ ಮೇಡಮ್ ಅವ್ರ ಜೊತೆಗೆ ಒಂದು ಇಂಟ್ರ್ಯೂ ಇತ್ತು. ಅವಾಗ ದಾವಣಗೆರೆ ಬ್ರಾಂಚ್ ಓಪನ್ ಮಾಡ್ತಾ ಇದಾರೆ ಅಂದರು. ಭಾಳ ಖುಷಿ ಆಗ್ಬಿಡ್ತು ನನಗೆ. ಆಮೇಲೆ ಯಾರು ನಮ್ಮ ಜೊತೆಗಿದಿಲ್ಲ, ನಾನು ಒಬ್ಬನೇ ಅಲ್ಲ, ನಾನೇ ಕೇಕೆ ಹೊಡ್ಕೊಂಡು ಸುಮ್ಮನೆ ಸರಿ ಹಂಗೆ ಓಪನ್ ಆಗ್ತಾಯಿದ್ದು ದಾವಣಗೆರೆ ಬರ್ಬೋದು ಅಂತೇಳಿ ಫೋನ್ ಮಾಡಿದೆ. ಒಂದು ದಿವಸ ಸುಧಾರ್ ಸರ್ ಫೋನೇ ಎತ್ತಿಲ್ಲ, ಒಂದು ದಿವಸ ಫೋನ್ ಎತ್ತಿಲ್ಲ. ಯಾಕೆ ಎತ್ತಂಗಿಲ್ಲ, ಇನ್ನೂ ಟೈಮ್ ಆಯ್ತಲ್ಲ 11ನೇ ತಾರೀಕು ನೋಡೋಣ ಅಂತೇಳಿ ಶಿವಮೊಗ್ಗಕ್ಕೆ ಹೋಗ್ತಿದ್ದೆ ಬಸ್ನಾಗೆ. ನೋಡೋಣ ಏನಾರು ಆಗಲಿ ಅಂತೇಳಿ ಕಾಲ್ ಮಾಡಿದೆ. ಅವಾಗ ಫೋನ್ ಎತ್ತಿದ್ರು. ಸರ್ ಫಸ್ಟ್ ಈಗ 11ನೇ ತಾರೀಕು TD ಅಕಾಡೆಮಿ ಓಪನ್ ಆಗುತ್ತೆ ಅಂತಲ್ಲ ಸರ್, ಮತ್ತೆ ಬುಕ್ ಮಾಡ್ಕೊಳ್ರಿ ಸರ್ ಅಂದರು. ಇಲ್ಲ ನೀವು ಇದು ಮಾಡಿರಿ ಸರ್ ಅಂತೇಳಿ ಎಲ್ಲ ಹೇಳಿದ್ವಿ. ಆಮೇಲೆ ಅಲ್ಲೆಲ್ಲ ಖುಷಿ ಆಯಿತು, ಎಲ್ಲ ಓಪನ್ ಮಾಡಿದೆ. ಆಮೇಲೆ ಮೇಲಾಗಿ ನಮ್ಮ ಸರ್ ಕನ್ನಡದಲ್ಲಿ ಮಾಡಿರೋದು ಭಾಳ ಇದು ಪ್ರಥಮ ಇದು. ಅದಕ್ಕೊಂದು ಭಾಳ ಖುಷಿ ಕೊಡಬೇಕು. ಏಕೆಂದರೆ ಎಲ್ಲರೂ ಇಂಗ್ಲೀಷ್ನಾಗ ಹೇಳ್ತಾರೆ, ಅದರ ಏನೋ ನಮಗೆ ಗೊತ್ತಾಗೋದಿಲ್ಲ. ನಾಲೆಡ್ಜ್ ಇಲ್ದಾರೆ ಕನ್ನಡದೊಳಗೆ ಒಂದು ಸತಿ ಹೇಳಿದರೆ ಒಂದು ತಲೆಗೆ ಅರ್ಧ ಹೋಗುತ್ತೆ. ಈಗ ನಮಗೇನು ಗೊತ್ತಿಲ್ದರಿಗೂ ಇಷ್ಟು ಹೇಳಿದಾರಲ್ಲ ಅಂದಮೇಲೆ ಇನ್ನು ಅದನ್ನು ನಾವು ತಿಳ್ಕೊಂತ ಮುಂದಕ್ಕೆ ಹೋಗ್ಬೋದು. ಹಂಗಾಗಿ ಈ ಸರ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಹಂಗಾಗಿ ನನಗೆ ಭಾಳ ಖುಷಿ ಆಯ್ತು ಇಲ್ಲಿ ದಾವಣಗೆರೆಗೆ ಬಂದಿದ್ದು. ಇನ್ನು ಮುಂದೆ ಎಲ್ಲ ಕಲಿತು ಇನ್ನೂ ಚೆನ್ನಾಗೆ ಟ್ರೇಡಿಂಗ್ ಕಲಿತು ಈ ಸರ್ ಕಂಪ್ನಿ ಓಪನ್ ಮಾಡ್ತೀನಿ ಅಂದರೆ ನೋಡೋಣ, ದೇವ್ರ ದಯೆಯಿಂದ ಅವ್ರ ಕಂಪ್ನಿ ಒಳಗೆ ನಾವು ಕೆಲಸಕ್ಕೆ ಹೋಗ್ಬೋದು. ಇಲ್ಲಿರೋರು ಎಲ್ಲರೂ ಸೇರ್ಕೋಬೋದು. ಅವ್ರಿಗೆ ನಾವೆಲ್ಲ ಸಾಥ್ ಕೊಟ್ಟರು ಇನ್ನೂ ಚೆನ್ನಾಗಿ ಇದು ಮಾಡ್ಕೊಂಡು ಕಲಿತು ನಾವು ಎಲ್ಲರೂ ಮುಂದಾಗೋಣ. ನಮ್ಮ ಮಕ್ಳುಗಳಿಗೆಲ್ಲ ಒಂದು ಸ್ವಲ್ಪ ಇನ್ನೂ ಇದು ಮಾಡಿ ಅವ್ರಿಗೆ ಟ್ರೇಡಿಂಗ್ ಬಗ್ಗೆ ಕಲಿಕೆ ಕೊಟ್ಟರೆ ಧೈರ್ಯ ಬಿಡಿ. ಇವತ್ತು ಟ್ರೇಡಿಂಗ್ ಅಂದ್ಕೊಡ್ಲೆ ಶೇರ್ ಮಾಡ್ಕೊಂಡ್ರೆ ಇವನು ಓದಾಕಣೆ ಮುಗಿಯುತ್ತೆ, ಇವನು ಹೋಗ್ತಾನೆ ಜಲ್ದಿ ಹೋಗ್ತಾನೆ ಇರೋದಿಲ್ಲ ಅಂತಲೇ ಅಂತಾರೆ ಹೊರತು ಯಾರು ಇದು ಮಾಡಲ್ಲ. ಗೊತ್ತಿದ್ದರೂ ಸತ ಹೇಳೋದಿಲ್ಲ, ಶೇರಿಗೆ ಹಾಕಪ್ಪ ದುಡ್ಡು ಚೆನ್ನಾಗಿ ಹಾಕ್ತೀಯ ಅಂತ ಯಾರು ಹೇಳೋದಿಲ್ಲ. ಇವನು ಹೋಗ್ತಾನೆ ಕಣೆ ಇವನು ಸುಮ್ಮನೆ ಅಂತಾರೆ. ಬರೀ ಏನು ಮಾಡಿದ್ರು ನೆಗೆಟಿವ್ನೇ ಇದು ಮಾಡಿಸೋದು. ಹಂಗಾಗಿ ದಾವಣಗೆರೆ ಬಂದಿರೋದ್ರಿಂದ ಎಲ್ಲರೂ ಉಪಯೋಗ ಪಡ್ಕೋಬೇಕು. ಸರಿಗೆ ತುಂಬ ಥ್ಯಾಂಕ್ಸ್. ನಮಗಂತೂ ಭಾಳ ಸಂತೋಷ. ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಅಂತ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟೇ. ಬಟ್ ಶೇರ್ ಮಾರ್ಕೆಟು ನನಗೆ ಇಂಟ್ರೆಸ್ಟ್ ಇತ್ತು, ಬಟ್ ಅಪಾರ್ಚುನಿಟಿ ಸಿಕ್ಕಿದ್ದಿಲ್ಲ ಕಲೀಲಿಕ್ಕೆ. ಬೆಂಗಳೂರಿಗೆ ಹೋಗ್ಬೇಕಂದ್ರೂ ಆಗ್ತಾ ಇರಲಿಲ್ಲ. ದಾವಣಗೆರೆಗೆ ಬಂದಿದ್ದು ಖುಷಿಯಾಗಿದೆ ತುಂಬ. ಬೇರೆ ಕಾಮನ್ ಇನ್ಸ್ಟಿಟ್ಯೂಟಲ್ಲಿ ಕಲಿಯೋದಕ್ಕಿಂತ ಒಬ್ಬರು ರಿಸರ್ಚ್ ಅನಲಿಸ್ಟ್ ಕೈಯಲ್ಲಿ ಕಲಿಯೋದು ತುಂಬ ನಾಲೆಜ್ ಬರುತ್ತೆ. ಅದು ಭಾರಿ ಇಂಪಾರ್ಟೆಂಟು. ಬಟ್ ಅವ್ರ ಸಪೋರ್ಟೂ ಎಲ್ಲರಿಗೂ ಬೇಕಾಗುತ್ತೆ. ಇಷ್ಟೇ ನನಗಂತೂ ತುಂಬ ಸಂತೋಷ ಆಯಿತು. ದಾವಣಗೆರೆಯಲ್ಲಿ ಸಾರ್ ಮಾಡಿರೋದಂತೂ ತುಂಬ ಸಂತೋಷ ಆಯಿತು. ಮೊಳಕಾಲ್ಮೂರಿಂದ ಇಲ್ಲಿಗೆ ಬರೋಕ್ಕೆ 140 ಕಿಲೋಮೀಟ್ರು 2 ದಿನ ಟ್ರಾವೆಲ್ ಮಾಡಿದೆ. ಅದಾದಮೇಲೆ ಲಾಡ್ಜ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಪ್ರಕಾರ ಸ್ಟೂಡೆಂಟ್ಸ್ ಜಾಸ್ತಿ ಅಬ್ಸರ್ವ್ ಮಾಡಬೇಕಾಗಿರೋ ಚಾನಲ್ ಅಂದರೆ TD ಅಕಾಡೆಮಿ ಚಾನಲ್. ಸ್ಟೂಡೆಂಟ್ಸ್ ಮೇನ್ ಟು ಸ್ಟೂಡೆಂಟ್ಸ್ ನೋಡಬೇಕಿದು. ಈಗಿಂದ ಅವ್ರು ಏನಾದರೂ ಸ್ಟೂಡೆಂಟ್ಸ್ ನೋಡೋಕ್ಕೆ ಪ್ರಯತ್ನ ಮಾಡೋದಂತ ಒಂದು 5 ವರ್ಷದಲ್ಲಿ ಸಾಕು 5 ವರ್ಷದಲ್ಲಿ ಚೆನ್ನಾಗಿ ಬೆಳೀತಾರೆ ಸ್ಟೂಡೆಂಟ್ಸ್. ಇನ್ನು ನಮಗಾಗಲೇ 37-38 ಆಯಿತು, ನಮಗೂ ಅರ್ಥ ಆಗೋದು ಕಷ್ಟ ಇದೆ. ಸ್ಟೂಡೆಂಟ್ಸ್ ಈಗಲಿಂದನೇ ಸ್ವಲ್ಪ ಎಲ್ಲರೂ ನೋಡ್ತಾ ಬಂದುಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಸ್ಟೂಡೆಂಟ್ಸ್ ಬಗ್ಗೆ ನೀವು ಕೂಡ ಹೇಳಿ ಸರ್. ಡೆಫಿನೆಟ್ಲಿ ಸರ್. ಸೊ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಒಂದು PUC ಆಗಲಿ ಡಿಗ್ರಿ ಆಗಲಿ, ಸೊ ಎಸ್ಪೆಷಲಿ ಅವ್ರ ತಂದೆ ತಾಯಿ ಸಪೋರ್ಟ್ ಮಾಡಬೇಕು. ತುಂಬ ಮಕ್ಕಳಿಗೆ ನಾನು ನೋಡಿದ್ದೀನಿ, ಅವ್ರಿಗೆ ಬರೋದಕ್ಕೆ ಆಸಕ್ತಿ ಇದೆ, ತಂದೆ ತಾಯಿ ಕಳಿಸಲ್ಲ. ಯಾಕಂದರೆ ತಂದೆ ತಾಯಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಅದರಿಂದ ಆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಅಟ್ಲೀಸ್ಟ್ ಅವ್ರು ಬಂದು ಇದನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟು ಅವರು ಲೈಫಲ್ಲಿ ಉದ್ಯೋಗ ಅವಕಾಶನೂ ಸಿಗುತ್ತೆ. ಏನು ಮಾಡಬೇಕು, ಒಂದು 2 ಎಕ್ಸಾಮ್ ಬರೀಬೇಕು. NISM ಎಕ್ಸಾಮ್ಸ್ ಅಂತ ಇರುತ್ತೆ. NISM ಎಕ್ಸಾಮ್ಸ್ಗಳು ಬರೆದ್ರೆ ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ TD ಸಂಸ್ಥೆಯಲ್ಲಿ ಕ್ಲಾಸ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಯಾವ ಎಕ್ಸಾಮ್ ಬೇಕಾದ್ರೂ ಬರೀಬೋದು. ಎಲ್ಲ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆನೇ ಪ್ರಶ್ನೆಗಳಿರುತ್ತೆ. ಒಂದ್ಸತಿ NISM ಎಕ್ಸಾಮ್ ಬರೀರಿ, ಬರೀ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆನೇ ಇರುತ್ತೆ. ಅದರಿಂದ ಅದನ್ನು ಚೆನ್ನಾಗಿ ನಮ್ಮ TD ಸಂಸ್ಥೆಗೆ ಬಂದು ಕೋರ್ಸ್ಗಳನ್ನು ಮುಗಿಸ್ಕೊಂಡ್ರೆ ಯಾವುದೋ ಒಂದು ದಿವಸ ಕೆಲಸ ಸಿಗಲಿಲ್ಲ ಅಂದರೂ ಸಹ ಈ ಒಂದು ಫೀಲ್ಡನ್ನು ಫುಲ್ ಟೈಮ್ ಸಹ ಮಾಡ್ಕೋಬೋದು, ಪ್ರೊವೈಡೆಡ್ ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮಕ್ಕಳು ಸಹ ಬರ್ತಾರೆ. ಯಾವುದ್ಯಾವುದೋ ಕಂಪ್ಯೂಟರ್ ಕೋರ್ಸು, ಆ ಕೋರ್ಸು, ಈ ಕೋರ್ಸ್ ಅಂತ ಎಷ್ಟೋ ಸಾವಿರಾರು ರೂಪಾಯಿ ಚೆಲ್ತೀವಿ. ಈ ಒಂದು ಫಿನಾನ್ಷಿಯಲ್ ನಾಲೆಜ್ ಕೋರ್ಸ್ ತಗೊಂಡ್ರೆ ಲೈಫ್ ಲಾಂಗ್ ದುಡ್ಡನ್ನು ಯಾವ ರೀತಿ ನಾವು ಉಳಿಸಿ ಬೆಳೆಸ್ಬೇಕಂತ ನಮ್ಗೆ ಗೊತ್ತಾಗಿದೆ. ಸೊ ಜೊತೆಗೆ ಇನ್ನೇನು ಬರೋ ವಾರ ನಿಮಗೆ ಮ್ಯೂಚುವಲ್ ಫಂಡ್ SIP ಬಗ್ಗೆನೂ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಸಹ ನಾವು ಕೊಡ್ತಾ ಇದ್ದೀವಿ. ಅದನ್ನು ಸಹ ಅಟೆಂಡ್ ಮಾಡಿ. ಅಂದರೆ ಗೋಲ್ ಸೆಟ್ ಮಾಡ್ಕೊಳ್ಳೋದು ಹೆಂಗೆ, ಸೊ ಯಾರ್ಯಾರಿಗೆ ಸಾಲ ಬಾಧೆ, ಶತ್ರು ಬಾಧೆ ಇದೆಯೋ ಆ ಕೋರ್ಸ್ಗಳನ್ನು ಅಟೆಂಡ್ ಮಾಡಿ. ಎವ್ರಿವನ್, ನಮ್ಮ ಫಾದರ್ ನಂಗೆ ಹೇಳ್ತಿದ್ರು ಒಂದು 2 ಮಂತ್ಸಿಂದ ಬೆಂಗ್ಳೂರಿಗೆ ಹೋಗಿ ಕೋಚಿಂಗ್ ಮಾಡು ಅಂತ. ನಂಗೆ ಬೆಂಗ್ಳೂರಿಗೆ ಹೋಗೋಕೆ ಆಗ್ತಿರ್ಲಿಲ್ಲ.
ಸೊ ಫಸ್ಟ್ ಆಫ್ ಆಲ್ ನಂಗೆ ಇಲ್ಲಿ ದಾವಣಗೆರೆ ಬಂದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್. ಆ್ಯಂಡ್ ಮತ್ತು ನಾನು ಫುಲ್ ಫ್ರೆಶರ್ ಇದಕ್ಕೆ, ನನಗೇನೋ ಗೊತ್ತಿಲ್ಲ. ಬಟ್ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತಂದಿದ್ದೀನಿ. ನನಗೆ ವರ್ಕ್ ಮಾಡೋಕ್ಕೆ ನಾನು ಕಂಪ್ಲೀಟೆಡ್ ಬೆಂಗಳೂರಿಗೆ ಹೋಗಿ ವರ್ಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಮನೆಯಲ್ಲೇ ಕೂತು ಏನಾರು ಮಾಡಬೇಕಲ್ಲ ಅಂತ ಇತ್ತು. ಅದಕ್ಕೆ ನಮ್ಮ ಫಾದರ್ ನನಗೆ ಸಜೆಸ್ಟ್ ಮಾಡಿದ್ದು ಶೇರ್ ಮಾರ್ಕೆಟು. ಬಟ್ ನಂಗೆ ಶೇರ್ ಮಾರ್ಕೆಟ್ ಏನೂ ಗೊತ್ತಿಲ್ಲ. ಟ್ರೈನಿಂಗ್ ಹೋಗು ಅಂತಂತಿದ್ರೆ ನಾನು ಹೋಗ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದಿದ್ದಕ್ಕೆ ನಂಗೆ ಟ್ರೈನಿಂಗ್ ಆಯಿತು. ಬಟ್ ನನಗೆ ಸರ್ದ ಗೈಡೆನ್ಸು ವಿತ್ ಮೈ ಫಾದರ್ ಆ್ಯಂಡ್ ಮೈ ಬ್ರದರ್ಸ್ ಗೈಡೆನ್ಸಿಂದ ನಾನು ನೆಕ್ಸ್ಟ್ ಐ ವಿಲ್ ಡೂ ಅಂತ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದು ಏನಪ್ಪ ಅಂತಂತಂದರೆ ನಾವು ಫಸ್ಟು ಮನೋಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂತಂದರೆ ನಾವು ಇಷ್ಟೆಲ್ಲ ಜನರು ನಾವು ಬೆಂಗಳೂರಿಗೆ ಹೋಗಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಹಾಂ, ಕಷ್ಟ ಆಗ್ತಿತ್ತು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸರ್ ತಮ್ಮದೇ ಆದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದಾವಣಗೆರೆ ಬಂದು ಇಷ್ಟೆಲ್ಲ ಖರ್ಚು ಮಾಡಿ ನಮಗೆಲ್ಲ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈಗ ಅವರಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಈಗ ಇದೆಲ್ಲ ಅಲ್ಲೇ ಶೇರ್ ಮಾರ್ಕೆಟ್ ಅಂದರೆ ಹೆಂಗಪ್ಪ ಅಂದರೆ ಒಂದು ಸಮುದ್ರ ಇಲ್ಲ, ಸಾಗರ ಇದ್ದಂಗೆ ಇದು. ಸಾಗರದಲ್ಲಿ ಎಂತೆಂಥೋ ಮೀನುಗಳಿರ್ತವೆ, ಎಂತೆಂಥೋ ತಿಮ್ಮಿಗಳಿರ್ತವೆ, ಹೆಂಗೆ ಮೀನು ಇವು ಇರ್ತವೆ. ಸಣ್ಣ ಮೀನುಗಳನ್ನ ಹೆಂಗೆ ಹಿಡಿಬೇಕಂತ ತಂದುಕೊಟ್ರು. ನಮಸ್ತೆ ಎಲ್ಲರೂ, ನನ್ನ ಹೆಸರು ಗೋನಾಥ್ ಅಂತ, ನಾನು ಸಿವಿಲ್ ಇಂಜಿನಿಯರ್. ನಾನು ಫಸ್ಟ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ಫುಲ್ ಪ್ರಾಫಿಟ್ ಅನ್ಕಂತ ಮಾಡ್ಕಂತ ಇದ್ದೆ. ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ ಸರ್ ಹೇಳಿದ್ರು. ಸ್ಟಾರ್ಟಿಂಗ್ ಬಂದ ತಕ್ಷಣ ಮಾರ್ಕೆಟ್ ಎಲ್ರಿಗೂ ಕೊಡುತ್ತೆ ಆತರ ನನಗೂ ಕೊಡುದು. ಆಮೇಲೆ ಇಂಟ್ರಾಡೇ ಮಾಡೋಣ ಅಂತ ಇಂಟ್ರಾಡೇ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಡೇ ಸರ್ ಗೊತ್ತಿಲ್ಲ ಇಂಟ್ರಾಡೇ ಹೋಗ್ತಿದೆ. 2000 ಪ್ರಾಫಿಟ್ ಇದೆ. ನಾನು ಇಷ್ಟು ಸ್ಟಾಕ್ ಅಲ್ಲಿ ಇಟ್ಟಿದ್ರೆ 2,000 ಬರ್ತಿಲ್ಲಪ್ಪ ಅಂತ ಅದೇ ಚೀಟಿಗೆ ಆಗಿದೆ. ಮತ್ತೆ ಮಾಡಿದೆ. ಒಂದೇ ಸತಿ 5,000 ರೂಪಾಯಿ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಅವತ್ತಿಂದ ನಾನು ಮತ್ತೆ ಟ್ರೈನಿಂಗ್ ನಿಲ್ಲಿಸ್ಬಿಟ್ಟೆ. ಆಮೇಲೆ ಮತ್ತೆ ರಾಜಾಜಿನಗರಕ್ಕೆ ಹೋದೆ. ನಮ್ಮ ಫ್ರೆಂಡ್ ಇಲ್ವಾ ಅಂತ ಅವರು ಟ್ರೈನಿಂಗ್ ಮಾಡ್ತಾರೆ. ಅಲ್ಲಿ ರಾಜಾಜಿನಗರಕ್ಕೆ ಹೋದೆ. ಆಮೇಲೆ ಅಲ್ಲಿ ಗೊತ್ತಾಯ್ತು ಸರ್ ದಾವಣಗೆರೆ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ, ಅಲ್ಲಿಗೆ ಮತ್ತೆ ನಾನು ಯಾಕೆ ಇಲ್ಲಿ ಬರ್ಬೇಕು ಅಂತ ಸರ್ ಕೇಳಿದೆ. ಸರ್ ಇರಲಿಲ್ಲ ಅವಾಗ, ಅಲ್ಲಿ ಸ್ಟಾಫ್ಸ್ ಇದ್ರು. ಅವ್ರಿಗೆ ಕೇಳಿದ್ರೆ ಇಲ್ಲ ದಾವಣಗೆರೆಲ್ಲೇ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ನಾವು, ದಾವಣಗೆರೆಗೆ ಬನ್ನಿ ಅಂತ. ಆಮೇಲೆ ಮತ್ತೆ ದಾವಣಗೆರೆಗೆ ಪ್ರತಿ ಮೂಮೆಂಟ್ ಅಲ್ಲಿ ಸರ್ 1 ವರ್ಷನೇ ವೇಟ್ ಮಾಡ್ತೀನಿ ಸರ್ ಬರ್ಲಿ ಅಂತ. ಆಮೇಲೆ ಲಾಸ್ಟ್ ಮಾರ್ಚ್ ಬಂದಾಗ ಸರ್ ಮೀಟ್ ಮಾಡಕ್ ಆಗಿಲ್ಲ. ಫೆಬ್ರವರಿ ಬಂದ್ರಿ ಸರ್ ದಾವಣಗೆರೆಗೆ. ಅವಾಗ ಮೀಟ್ ಮಾಡಕ್ ಆಗಿಲ್ಲ, ಎಕ್ಸಾಮ್ ಇತ್ತು ನನಗೆ. ಅವಾಗ ಮೀಟ್ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಬಂದು ಮ್ಯಾಮ್ ಕೇಳ್ಕೊಂಡು ಹೋಗಿದ್ದೀನಿ ಸರ್. ವರ್ಕ್ ಮಾಡ್ಕೊತಿದ್ರು ಬಂದ್ ಹೋಗಿದ್ದೀನಿ. ಈಗ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಲೆಕ್ಕದಕ್ಕೂ ಸರ್ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. 3 ಡೇಸ್ ಲೈಫಲ್ಲೇ ಗೋಲ್ಡನ್ ಡೇಸ್ ಅನ್ಕೊಂತೀನಿ. 3 ಡೇಸ್ ನ ಇದರಲ್ಲೇ ಪ್ರಾಫಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸೋಲ ಗೆಲುವು ಎಲ್ಲ ಕಾಮನ್. ಇನ್ಮೇಲಿಂದ ಗೆಲುವು ಕಡೆಗೆ ಗಮನ ಹರಿಸ್ತೀನಿ. ಥ್ಯಾಂಕ್ ಯು ಸರ್. ಯಲಹಂಕ ಬ್ರಾಂಚಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಆ್ಯಕ್ಚುಲಿ ನಾನು ಹಬ್ಬಕ್ಕೆ ಶಾಪಿಂಗ್ ಏನಾದ್ರು ತೊಗೋಬೇಕಂತ ಹೋಗಿದ್ದೆ. ಸೊ ಅಲ್ಲಿ ಅದೇ ಥರ ಒಬ್ಬರು ಅಟ್ಮಾಸ್ಫಿಯರ್ ಅದು ನೋಡಿ, ಭಾಳ ಸ್ಟೂಡೆಂಟ್ಸ್ ಹೋಗೋದನ್ನು ನೋಡಿ ಏನಿದು ಅಂತ ನಾನು ಒಳಗೆ ಎಂಟ್ರಿ ಆಗಿಬಿಟ್ಟೆ. ಏನು ಎತ್ತ ಅಂತಲೂ ನೋಡಲಿಲ್ಲ. ಸರ್ ಏನು ಸರ್ ಇಲ್ಲ ಈ ಥರ ಬನ್ನಿ ಅಂತಂದು ಹೋಗಿದೆ. ಕೂತ್ಕೊಂಡೆ. ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಬಂತು. ಆಯ್ತು ಬಿಡು ಹೆಂಗಿದ್ರು ಬರೋದು ಬಂದೀನಿ ಊರಿಗೆ, ಒಂದು 3 ಡೇಸ್ ಕಲ್ತ್ಕೊಂಡು ಹೋಗೋಣ ಅಂತ ಬಂದೆ. ಆ 3 ಡೇಸ್ ಆದಮೇಲೆ ಏನಾಯಿತು, ಅಯ್ಯೋ ಚೆನ್ನಾಗಿದೆಯಲ್ಲ. ಆ್ಯಕ್ಚುಲಿ ಅವತ್ತು ನಾನು ಇನ್ನೂ ಜಾಬ್ ಮಾಡ್ತಾಯಿದ್ದಿಲ್ಲ. ಸೊ ಜಾಬ್ ಇಲ್ಲ. ಸೊ ಇದೊಂಥರ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋಬೋದಲ್ಲ ಹುಡ್ಕೊಂಡು ಆ ಥರ ಅಂತ ಅಂದ್ಕೊಂಡು ಸೇರಿದೆ. ಸೊ ಕಲ್ತ್ಕೊಂಡೆ. ಅವಾಗ ನಮ್ಮದು ಊರು ದಾವಣಗೆರೆ, ಅಲ್ಲಿ ಬೆಂಗಳೂರು. ಸೊ 3 ಡೇಸ್ ಆಮೇಲೆ ಮತ್ತೆ 15 ಡೇಸ್ ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಡ್ರಾಪ್ ಆಯಿತು. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಈಗ ದಾವಣಗೆರೆಯಲ್ಲಿ ಬಂದಿದೆ. ಇದನ್ನು ಅಲ್ಲಿ ಸದುಪಯೋಗ ಪಡಿಸ್ಕೊಂಡಿಲ್ಲ. ಇಲ್ಲಿ ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣದಾಗ ಶೇರ್ ಮಾರ್ಕೆಟ್ ಶೇರ್ ಪೇಟೆ ಅಂತ ಬರ್ತಾ ಇತ್ತು. ಅದು ನೋಡಾಗಿದ್ದು ಶೇರ್ ಪೇಟೆ ಅಂದ್ರೆ ಏನ್ ಮಾಡ್ತೀವಿ ಹೋಗ್ತಾ ಇತ್ತು. ಲಕ್ಕಿ ಇವಾಗ ನ್ಯೂಸ್ ನೋಡಿ ಅಷ್ಟಿಷ್ಟಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಟ್ರೇಡಿಂಗ್ ಮಾಡ್ತಾ ಇನ್ನು ನಾನು ಪ್ರೊಫೆಷನಲಿ ನಾನು ಟೈಮ್ ಮಾಡಕ್ ಆಗ್ತಿರ್ಲಿಲ್ಲ. ಯಾವ್ದೇ ಕ್ಲಾಸ್ಗೆ ಓದು ಕೂಡ ಪೂರ್ತಿ ಅದ್ ಮಾಹಿತಿ ತಗೊಳಕ್ ಆಗ್ತಾ ಇರಲಿಲ್ಲ. ದಾವಣಗೆರೆಲ್ಲ ಆಟಿಗೋದ್ರಿಂದ ಕನ್ನಡದಲ್ಲೇ ಇರೋದ್ರಿಂದ ಆಮೇಲೆ ಮನೋಜ್ ಸರ್ ಅವ್ರ ಟೀಚಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಬೇರೆ ತರ ಎಲ್ಲ ಕನ್ನಡಿ ಓದೋಸಲ್ಲ. ನಾನು ಸರ್ಟಿಫೈಡ್ ಇದ್ದೀನಿ ಅನ್ನೋದು ಕೂಡ ಅವ್ರ ಮಾತನಾಗಿ ಕಾಣೋದಿಲ್ಲ. ಬೇಬಿ ಸಿಟ್ಟಿಂಗ್ ಅಲ್ಲಿ ಸ್ಕಿಪ್ ಮಾಡ್ಕೊಂಡು ಸರ್ಟನ್ ಏಜ್ ಆದ್ಮೇಲೆ ಬಂದ್ಕೊಂಡು ಸ್ಕೂಲಿಗೆ ಹೋದ್ರೆ ಇಂದ ಹಿಡಿದು ಪೂರ್ತಿ ಪದರಚನೆ ವಾಕ್ಯ ರಚನೆ ಹೆಂಗ್ ಕಲಿಸ್ಕೊಟ್ಟು ಆ ರೀತಿನಲ್ಲಿ ಶೇರ್ ಮಾರ್ಕೆಟ್ ಅಂದ್ರೇನು, ಇದ್ರಲ್ಲಿ ಎಷ್ಟು ವೆರೈಟಿ ಇದೆ, ಏನ್ ಮಾಡ್ಬೇಕು, ಟ್ರೇಡಿಂಗ್ ಅಂದ್ರೇನು, ಯಾವಾಗ ನಾವು ಕಾಲ್ ಮಾಡ್ಬೇಕು, ಯಾವಾಗ ಪಿಕ್ ಮಾಡ್ಬೇಕು, ಯಾವ ಮೆಥಡ್ ಅಲ್ಲಿ ಶೇರ್ ಮಾರ್ಕೆಟ್ ಏರಿಳಿತ ಆಗ್ತಾ ಇರುತ್ತೆ, ಒಂದೊಂದನ್ನು ಎಲ್ಲೆಲ್ಲಿ ಲೂಪ್ ಹೋಲ್ಸಿದ್ರೆ ಎಲ್ಲಿ ಹೊಡಿಬೇಕು, ಹೆಂಗ್ ಹೊಡೆದ್ರೆ ಬೀಳುತ್ತೆ ಕಾಯಿ, ಆ ತರ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ಇನ್ ಬಾಕಿ ಇರೋದು ಪ್ರಾಕ್ಟಿಕಲ್. ನಾವು ಎಷ್ಟು ಈ ದುಡಿತೀವಿ ನೀರಲ್ಲಿ ಅನ್ನೋದ್ರ ಮೇಲೆ ತೇಲ್ತೀವ ಮುಡುತ್ತೀವ ಅಂತ ಆಗತ್ತೆ.
ಸೊ ನಮ್ಗೆಲ್ಲ ಸೇವ್ ಮಾಡ್ಲಿಕ್ಕೆಲ್ಲ ಇಷ್ಟಕ್ಕೆ ಎಲ್ಲ ಯೂಸ್ ಮಾಡ್ಕೋಬೇಕಷ್ಟೇ. ಸೊ ದಾವಣಗೆರೆ ತುಂಬಾ ಚೆನ್ನಾಗಿದೆ, ಮನಸ್ಸು ಟೀಚಿಂಗ್ ತುಂಬಾ ಚೆನ್ನಾಗಿದೆ. ಈವರೆಗೂ ಶೇರ್ ಮಾರ್ಕೆಟ್ ಬಗ್ಗೆ ಹಸಿವು ತುಂಬಾ ನನಗೆ ತೃಪ್ತಿಯಾಗಿದೆ. ಸೊ ಇನ್ಮೇಲೆ ಬೆಳಿತೀನಿ ಅಂತ ಕಾನ್ಫಿಡೆನ್ಸ್ ಕೂಡ ನಮಗಿದೆ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಅವಕಾಶನ, ಈ ಇರುವಂತಹ ವ್ಯವಸ್ಥೆನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿ ದುಡ್ಡು ಮಾಡಿ, ಚೆನ್ನಾಗಿ ಖುಷಿ. ನಮ್ಮ ಹೆಸರು ಆಲೇಶ್ ಅಂತೇಳಿ, ದಾವಣಗೆರೆ. ಒಂದೊಂದು ಸಾರಿ ವಿಡಿಯೋಗಳನ್ನ 1-2 ತಿಂಗಳಿಂದಲೂ ನೋಡ್ತಾ ಇದ್ದೆ. ಒಂದೊಂದು ನೋಡ್ತಾ ಇದ್ದಲ್ಲೂ ಇನ್ನೊಂದು ನೋಡಬೇಕು ಅನಿಸ್ತಾ ಇತ್ತು. ಅವ್ರ ಒಂದು ವಿಡಿಯೋಗಳನ್ನ ನೋಡಿದ್ರೆ ರಾತ್ರಿ ಹೊತ್ತು ನಮಗೆ ನಿದ್ದೆ ಬರ್ತಾ ಇರಲಿಲ್ಲ. ಒಟ್ಟು ಅವ್ರು ಒಂದು ಕ್ಲಾಸ್ ಕೇಳಲೇಬೇಕು ಡೈಲಿಯ. ಆ ರೀತಿ ನಾನು ನೋಡ್ತಾ ಇದ್ದೆ. ಅವ್ರನ್ನ ಹತ್ರದಿಂದ ನೋಡಬೇಕು ಅಂತ ಆಸೆ ಆಗ್ತಿತ್ತು. ಇವತ್ತು ಅವ್ರನ್ನ ಹತ್ರದಿಂದಲೇ ನೋಡುವಂಥ ಭಾಗ್ಯ ಸಿಕ್ಕಿದೆ. ಹಣದ ವಿಷಯದಲ್ಲಿ ನಾವು ತುಂಬ ಹಿಂದಿದ್ವಿ. ಹಣ ಅಂದರೆ ನಾವು ತುಂಬ ವೇಸ್ಟ್ ಮಾಡ್ತಾಯಿದ್ವಿ, ಇದು ಮಾಡ್ತಾಯಿದ್ವಿ. ಹಣದ ವಿಷಯದಲ್ಲಿ ತುಂಬ ಕತ್ಲೆಯಲ್ಲಿದ್ವಿ. ಅದು ಹಣದನ್ನು ಯಾವ ಥರ ಉಪಯೋಗಿಸ್ಬೇಕು, ಯಾವ ಥರ ವಿನಿಯೋಗ ಮಾಡಬೇಕು, ಯಾವ ಥರ ನೀವು ಅದು ಬೆಳೆಸಬೇಕು ಅನ್ನೋ ಒಂದು ಪೂರ್ತಿ ನಾಲೆಜನ್ನು ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ನಾವು ವಂದಿಸ್ತೇವೆ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.